ಈ ದಿನ ನಮ್ಮ ವಾಲ್ಮೀಕಿ ಸಾಹಿತ್ಯ ಸಂಭ್ರಮ 2024 ಇದೀಗ ವಿದ್ಯುಕ್ತವಾಗಿ ದೀಪ ಬೆಳಗಿಸಿ ಉದ್ಘಾಟನೆಯನ್ನ ಹಿರಿಯರು ಮಾಡಿದ್ದಾರೆ. ಹಾಗೆ ಬರೆದಿರುವಂತಹ ಇನ್ನೊಂದು ಪುಸ್ತಕ ಅಂತಃಸತ್ವ ಮುಕ್ತಗಳು, ಇದನ್ನ ಶ್ರೀಮತಿ ಅವರ 3 ಪುಸ್ತಕಗಳು ಈ ವೇದಿಕೆಯಲ್ಲಿ ಲೋಕಾರ್ಪಣೆಗೊಳ್ತಾ ಇದ್ದಾರೆ. ಭಾವವಾಲ್ಮೀಕಿ ಭಾವಗೀತೆಗಳು, ಮನೋವಾಲ್ಮೀಕಿ ಷಟ್ಪದಿಗಳು ಹಾಗೂ ಅಂತಃಸತ್ವ ಮುಕ್ತಗಳು. ಶ್ರೀಯುತ ರಾಜೇಂದ್ರ ಭಟ್ ಕೊಲ್ಲೂರು ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ತಾರೆ. ಹಾಗೆಯೇ ಸಾವಿತ್ರಿ ಬಾಲ ಮಧುರಕಾನನವರು ವೇದಿಕೆಗೆ ಬರಬೇಕು. ಇನ್ನೊಂದು ಕೃತಿ ಇವತ್ತು ಇಲ್ಲಿ ಲೋಕಾರ್ಪಣೆ ದಿನಗಳಲ್ಲಿ ಇದರ ಬಗ್ಗೆ ಮಾಹಿತಿಯಿಂದ ವಾಲ್ಮೀಕಿ ಕಲಾ ಸಂಘ ಎಲ್ಲ ಕಲಾಸಕ್ತರಿಗೆ ಸಹಕಾರಿ ಮನೆಗಳಿಗೆ ನೀಡುತ್ತೇವೆ ಅನ್ನುವಂತಹ ಮಾಹಿತಿಯೊಂದಿಗೆ ಇದೀಗ ವರ್ಣಲೋಕ ಕೃತಿ ಲೋಕಾರ್ಪಣೆಗೊಂಡು ಶ್ರೀಮತಿ ಭಾರತಿ ಕೊಲ್ಲರಮಜಲು ಅವರ 2 ಕೃತಿಗಳು ನಾಳೆ ಅಂದರೆ 11ನೆಯ ತಾರೀಕಿಗೆ ಪುತ್ತೂರಿನಲ್ಲಿ ಬಿಡುಗಡೆಯಾಗುತ್ತಿರುವ ವಿಷಯ ತಿಳಿದು ತುಂಬ ಸಂತೋಷ ಆಯಿತು. ಭಾರತಿ ಕೊಲ್ಲರಮಜಲು ಅವರು ಈಗಾಗಲೇ ಒಂದು ಕೃತಿಯನ್ನು ಪ್ರಕಟಿಸಿ ಸಾಹಿತ್ಯ ಕ್ಷೇತ್ರವನ್ನು ಪ್ರವೇಶ ಮಾಡಿದ್ದಾರೆ. ಇದೀಗ 2 ಬೃಹತ್ ಸಂಕಲನಗಳು ಅಂತ ನಾನು ಹೇಳ್ತೇನೆ. ಯಾಕಂದರೆ ಒಂದೊಂದು ಸಂಕಲನದಲ್ಲೂ 100ಕ್ಕೆ ಮೀರಿದ ಸಂಖ್ಯೆಯಲ್ಲಿ ಕವನಗಳಿವೆ. ಈ ಕವನಗಳೆಲ್ಲ ತುಂಬ ತುಂಬ ಮಧುರವಾದಂತಹ ಭಾವನೆಗಳಿಂದ ಮೂಡಿಬಂದಿವೆ ಎನ್ನುವುದು ನನ್ನ ಅನಿಸಿಕೆ. ಅವರ ಕವನಗಳಲ್ಲಿರುವ ಮೇಲ್ನೋಟಕ್ಕೆ ಎದ್ದು ಕಾಣುವಂತಹ ಒಂದು ದೊಡ್ಡ ಗುಣ ಅಂದರೆ ಭಾವಸೌಂದರ್ಯ. ಭಾವಸೌಂದರ್ಯ ಎಂಬುದು ಮೂಲತಃ ನವೋದಯದ ಸ್ವಭಾವವೇ ಆದರೂ ಕೂಡ ನನ್ನ ದೃಷ್ಟಿಯಲ್ಲಿ ಕಾವ್ಯದ ಮೂಲದಲ್ಲಿ ಒಂದಲ್ಲ ಒಂದು ಪ್ರಮಾಣದಲ್ಲಿ ಭಾವ ಇರಲೇಬೇಕು. ಭಾವವಿಲ್ಲದೆ ಕವಿತೆಗೆ ಜೀವ ಬರುವುದಿಲ್ಲ. ವೈಚಾರಿಕವಾದಂಥ ಅಂಶಗಳು, ಸಾಮಾಜಿಕವಾದಂಥ ಅಂಶಗಳು, ಬೇರೆ ಬೇರೆ ಇವತ್ತು ರಾಜಕೀಯವೂ ಸೇರಿದ ಹಾಗೆ ನಮ್ಮ ಜನಜೀವನದ ಎಲ್ಲ ವಿಷಯಗಳು ಕೂಡ ಕಾವ್ಯದಲ್ಲಿ ಪ್ರವೇಶ ಪಡೆಯುವುದರಲ್ಲಿ ಆಶ್ಚರ್ಯ ಏನಿಲ್ಲ, ಅದು ನಿರೀಕ್ಷಿತವೇ. ಆದರೆ ನನ್ನ ಅನಿಸಿಕೆಯಂತೆ ಭಾವ ಎನ್ನುವುದು ಬಹಳ ಮುಖ್ಯವಾದಂತಹ ಒಂದು ಮೂಲದ್ರವ್ಯ ಕವನಕ್ಕೆ. ಅಂಥ ಒಂದು ಮೂಲದ್ರವ್ಯವನ್ನು